ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮಸ್ ವ್ಲಾಗ್. ಇವತ್ತು ಚಿಕನ್ ದಮ್ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಜಾರ್ ತೊಗೊಳ್ಳಿ, ಅದಕ್ಕೆ ಕೊಬ್ಬರಿ ಹಾಕ್ಕೊಂಡು ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ಆಯಿಲ್, ಕುದೀತಾ ಇರೋ ಆಯಿಲ್ಗೆ ಆನಿಯನ್ನ ಕಟ್ ಮಾಡಿ ಸ್ಲೈಸ್ ಥರ ಹಾಕ್ಕೊಳ್ಳಿ. ಬ್ರೌನಿಷ್ ಆಗಬೇಕು, ತುಂಬ ಬ್ರೌನ್ ಮಾಡ್ಕೋಬೇಡಿ, ಕಸರೆ ಹೊಡೆಯುತ್ತೆ. ಅದನ್ನು ಒಂದು ಕಡೆ ಇಟ್ಕೊಳ್ಳಿ. ಈಗ ಚಿಕನ್ಗೆ ಮತ್ತೆ ಕೊತ್ತಂಬರಿ, ಪುದೀನ, ಟೊಮ್ಯಾಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಸರು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಆಪ್ಷನ್ ಅಷ್ಟೇ ಅದು. ಆಮೇಲೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಧನಿಯಾ ಪೌಡರ್ನ ಹಾಕ್ಕೊಳ್ಳಿ. ಓಕೆನಾ? ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಇದೆಲ್ಲ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಈಗ ಬ್ರೌನ್ ಮಾಡ್ಕೊಂಡಿರೋ ಈರುಳ್ಳಿಲಿ ಸ್ವಲ್ಪ ತೊಗೊಂಡು ಇದಕ್ಕೂ ಕೂಡ ಹಾಕ್ಕೊಳ್ಳಿ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಕೂಡ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ನಾನು ಮಾಡ್ತಾ ಇರೋದು ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಆಗಿರೋದ್ರಿಂದ ಗ್ರೀನ್ ಕಲರ್ ಇರುತ್ತೆ. ಈಗ ಬೆಚ್ಚಗಿರುವಂತಹ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಬಿರಿಯಾನಿ ಪೌಡರ್ನ ಹಾಕ್ಕೋತಾ ಇದ್ದೀನಿ, ಅದು ಆಪ್ಷನ್, ನಿಮ್ಮ ಇಷ್ಟ, ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಬಿಟ್ಟರೆ ಬಿಡಿ. 15-20 ನಿಮಿಷ ಮ್ಯಾರಿನೇಟ್ ಆದಮೇಲೆ ಒಂದು ತಪ್ಪಳೆಗೆ ಮತ್ತೆ ಅದನ್ನು ಹಾಕಿ ಮ್ಯಾರಿನೇಟ್ ಆಗಿರೋ ಚಿಕನ್ನ ಸ್ವಲ್ಪ ವಾಟರ್ನ ಹಾಕಿ ಚೆನ್ನಾಗಿ ಧನಿಯಾ ಪೌಡರ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗತ್ತೆ. ಓಕೆನಾ? ಚೆನ್ನಾಗಿ ಬೇಯಬೇಕದು. ಆಲ್ರೆಡಿ ಕುಕ್ ಆಗಿಬಿಡ್ಬೇಕು, ಅದು ಒಂದು 75% ಕುಕ್ ಆಗಿಬಿಡ್ಬೇಕು. ಈಗ ಒಂದು ಕಡೆ ವಾಟರ್ನ ಇಟ್ಟಿದ್ದೀನಿ ಬಾಯ್ಲ್ ಆಗೋಕ್ಕೆ. ಅಕ್ಕಿನ ನೆನಾಕಿಟ್ಕೊಂಡಿದ್ದೀನಿ 30 ಮಿನಿಟ್ಸಿಂದ. ಇದಕ್ಕೆ ಒಂದು ಚಕ್ಕೆ, ಒಂದು ಲವಂಗ ಮತ್ತು 2 ಪಲಾವ್ ಎಲೆ, ವಾಟರ್ಗೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಬಾಯ್ಲ್ ಆದಮೇಲೆ ಆಫ್ ಕುಕ್ಡ್ ಆಗಿರಬೇಕು, ಫುಲ್ ಕುಕ್ ಆಗಬಾರ್ದು. ನೋಡ್ತಾ ಇರಲ್ಲ, ಈ ಥರ ಆಫ್ ಕುಕ್ ಆಗಿರಬೇಕು. ಅದನ್ನು ನೀಟಾಗಿ ಸೋಸ್ಕೊಳ್ಳಿ ಒಂದರಲ್ಲಿ. ಈಗ ಇಲ್ಲಿ ಫುಲ್ಲಿ ಕುಕ್ ಆಗಿರುತ್ತಲ್ವ ಚಿಕನ್ ಮ್ಯಾರಿನೇಟ್ ಮಾಡಿರೋದು, ಅದಕ್ಕೆ ಲೇಯರ್ ಆಗಿ ಹಾಕ್ತಾ ಹೋಗಬೇಕಾಗತ್ತೆ. ಈಗ ಮೊದಲಿಗೆ ನೋಡ್ತಾ ಇರಲ್ಲ, ಈ ಥರನೇ ಹಾಕ್ಕೊಳ್ಳಿ, ಅಡಿಸೋ ಥರ ಯಾವುದಾದ್ರು ಚೌಟ್ ತೊಗೊಂಡು. ಅದಾದಮೇಲೆ ಬ್ರೌನ್ ಆನಿಯನ್ ಸ್ವಲ್ಪ ಇರ್ತಾರಲ್ಲ, ಅದನ್ನು ಅದ್ರ ಮೇಲೆ ಹಾಕ್ಕೋಬೇಕಾಗುತ್ತೆ. ಕೊತ್ತಂಬರಿ, ಪುದೀನೂ ಕೂಡ ಅದರ ಮೇಲೆ ಉದುರಿಸ್ಕೊಳ್ಳಿ. ನಾನಿಲ್ಲಿ ಯಾವುದೇ ಕಲರ್ನ ಹೊರಗಡೆಯಿಂದ ಯೂಸ್ ಮಾಡ್ತಿಲ್ಲ. ಇದು ಟರ್ಮರಿಕ್ ಪೌಡರ್ಗೆ ವಾಟರ್ ಹಾಕಿದ್ದೀನಿ ಸ್ವಲ್ಪ, ಸೊ ಅದರ ನೀರನ್ನೇ ಹಾಕ್ತಾಯಿದ್ದೀನಿ. ಈಗ ಚಿಕನ್ ಸ್ವಲ್ಪ ಮ್ಯಾರಿನೇಟ್ ಆಗಿ ತೆಕ್ಕೊಂಡ್ಬಿಟ್ಟಿರಬೇಕು, ಅದು ಸೆಕೆಂಡ್ ಲೇಯರಲ್ಲಿ ಹಾಕಬೇಕಾಗುತ್ತೆ. ಅದ್ರ ಮೇಲೆ ಮತ್ತೆ ಒಂದು ಲೇಯರ್ನ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟೆ. ನೋಡ್ತಾ ಇರಲ್ಲ, ಎಷ್ಟು ನೀಟಾಗಿ ಆಗಿದೆ. ಒಂದು 10-15 ಮಿನಿಟ್ಸ್ ದಮ್ ಕಟ್ಟಿದ್ದೆ ನಾನು, ಒಂದು ತವಾ ಮೇಲೆ ಇಟ್ಟಿದ್ದೆ. ಸೊ ಅದೇ ರೀತಿ ಇಕ್ಕಿ ನೋಡ್ತಾ ಇರಲ್ಲ, ಈಗ ಸಿಂಪಲ್ ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.